ಸ್ನೇಹಿತರೆ ನಮಸ್ತೆ. ನೋಡಿ, ಇದು ನಾವು ಅದೇನೋ ಇವರು ಯಾವುದೋ ರಾಜಸ್ಥಾನ, ಪಂಜಾಬ್ ಆ ಕಡೆಯಿಂದ ಬಂದ್ಬಿಟ್ಟು ಜನಗಳಿಗೆ ಕಲ್ಲನ್ನ ತಿನ್ನಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅದು ತೋರ್ಸವ, ಇದನ್ನ ತೋರ್ಸವ. ದಯಮಾಡಿ ಜನತೆ, ಕರ್ನಾಟಕದ ಜನತೆ ದಯಮಾಡಿ ನೋಡಿ. ಇದು ಕಲ್ಲು, ಸೇಮ್ ಕಲ್ಲೇ. ಇದನ್ನ ನಮ್ಮ ತುಮಕೂರು ರೋಡು, ಮಾಗಡಿ ರೋಡು, ಮೈಸೂರು ರೋಡು, ಅದರಲ್ಲೂ ನಮ್ಮ ಸುಂಕದಕಟ್ಟೆ ಕಡೆ ಈಗ ಮಾರಾಟ ಮಾಡ್ತಿದ್ದಾರೆ. ಮಾಗಡಿ ರೋಡಲ್ಲಿ, ತುಮಕೂರು ರೋಡು, ಮೈಸೂರು ರೋಡ್ ಎಲ್ಲ ಕಡೆ ವ್ಯಾಪಾರ ಮಾಡ್ತಿದ್ದಾರಂತೆ. ಆಲ್ರೆಡಿ ನಾವು ಫುಡ್ ಸೇಫ್ಟಿ ಆಫೀಸರ್ಗೆ ಕಂಪ್ಲೇಂಟ್ ಮಾಡಿ, ನಮ್ಮ ಏರವಳ್ಳಿ ವಾರ್ಡ್ ಇನ್ಸ್ಪೆಕ್ಟರ್ಗೆ ಕಂಪ್ಲೇಂಟ್ ಅನ್ನು ಮಾಡಿ, ಆಲ್ರೆಡಿ ಪೊಲೀಸ್ ಸ್ಟೇಷನ್ ಇಂದ ಡಿಪಾರ್ಟ್ಮೆಂಟ್ ಅವರು ಬಂದಿದೆ. ವೆಹಿಕಲ್ ಅನ್ನ ಸೀಸ್ ಮಾಡಿ ತಗೊಂಡೋಗ್ತಿದ್ದಾರೆ. ದಯಮಾಡಿ ಆರೋಗ್ಯ ಜನಗಳಿಗೆ ತುಂಬಾ ಮುಖ್ಯ ಆಗ್ತದೆ. ಈ ತರ ಏನೇನೋ ತಗೊಬಂದು ಮಣ್ಣು ಕಲ್ಲನ್ನೆಲ್ಲ ತಿನ್ನಿಸ್ತಾರೆ ಅಂದ್ರೆ ದಯಮಾಡಿ ಜನತೆ ಎಚ್ಚೆತ್ಕೋಬೇಕು. ಇದನ್ನೆಲ್ಲ ದಯಮಾಡಿ ಯಾರು ತಗೊಳ್ಬೇಡಿ. ದಯಮಾಡಿ ಯಾವ್ದಾದ್ರು ವಿಡಿಯೋ ನೋಡ್ತೀರಾ, ದಯಮಾಡಿ ಈ ವಿಡಿಯೋನ ಶೇರ್ ಮಾಡಿ, ಜನಗಳಿಗೆ ಜಾಸ್ತಿ ತಲುಪ್ತೇ ಇದು. ಈ ತರ ಏನೇ ಒಂದು ಬಂದರೂ ಕೂಡ ದಯಮಾಡಿ ಯಾರು ಕೂಡ ತಗೊಳ್ಬೇಡಿ. ಆಲ್ರೆಡಿ ಎಲ್ಲ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಆಗಿದೆ. ದೊಡ್ಡ ಆಫೀಸರ್ಗಳು ಸೀಸ್ ಮಾಡಿ ಅಂತ ಮಾಹಿತಿ ಕೊಟ್ಟಿದ್ದಾರೆ, ಸೀಸ್ ಮಾಡ್ತಿದ್ದಾರೆ. ಈ ಕಲ್ಲಿನ ಉಪ್ಪಿನ ಈ ಬಂಡೆ ಆಕಾರ ಏನಿದೆ, ಈ ತರ ಏನಾದ್ರು ನಿಮ್ಮ ಆಸುಪಾಸು ಹಳ್ಳಿ, ಗ್ರಾಮಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಏನಾದ್ರು ಬಂತು ಅಂದ್ರೆ ನಿಮ್ಮ ಸ್ಥಳೀಯ ಪ್ರಾಧಿಕಾರಗಳಲ್ಲಿ ಯಾರು ಆಫೀಸರ್ಗಳು ಅಂತ ಬರ್ತಾರೆ ಅವ್ರಿಗೆ ದಯಮಾಡಿ ಕಂಪ್ಲೇಂಟ್ಗಳನ್ನ ಮಾಡಿಬಿಟ್ಟು, ಸ್ಥಳೀಯ ಪ್ರಾಧಿಕಾರದಲ್ಲಿ ಏನು ಜ್ಯೂರಿಸ್ಡಿಕ್ಷನ್ ಆಫೀಸ್ ಬರುತ್ತೆ, ಸ್ಟೇಷನ್ ಬರುತ್ತೆ, ಕಂಪ್ಲೇಂಟ್ ಮಾಡಿಬಿಟ್ಟು ವೆಹಿಕಲ್ಗಳನ್ನ ಸೀಸ್ ಮಾಡಿ ನಮ್ಮ ಕರ್ನಾಟಕದ ಜನತೆಯ ಯೋಗಕ್ಷೇಮ ಕಾಪಾಡ್ಕೊಳ್ಳೋದಕ್ಕೆ ನಾವು ಮುಂದಾಗಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ ಸ್ನೇಹಿತರೆ. ಸ್ನೇಹಿತರೆ ನಮಸ್ತೆ. ನೋಡಿ, ಇದು ನಾವು ಅದೇನೋ ಇವರು ಯಾವುದೋ ರಾಜಸ್ಥಾನ, ಪಂಜಾಬ್ ಆ ಕಡೆಯಿಂದ ಬಂದ್ಬಿಟ್ಟು ಜನಗಳಿಗೆ ಕಲ್ಲನ್ನ ತಿನ್ನಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅದು ತೋರ್ಸವ, ಇದನ್ನ ತೋರ್ಸವ. ದಯಮಾಡಿ ಜನತೆ, ಕರ್ನಾಟಕದ ಜನತೆ ದಯಮಾಡಿ ನೋಡಿ. ಇದು ಕಲ್ಲು, ಸೇಮ್ ಕಲ್ಲೇ. ಇದನ್ನ ನಮ್ಮ ತುಮಕೂರು ರೋಡು, ಮಾಗಡಿ ರೋಡು, ಮೈಸೂರು ರೋಡು, ಅದರಲ್ಲೂ ನಮ್ಮ ಸುಂಕದಕಟ್ಟೆ ಕಡೆ ಈಗ ಮಾರಾಟ ಮಾಡ್ತಿದ್ದಾರೆ. ಮಾಗಡಿ ರೋಡಲ್ಲಿ, ತುಮಕೂರು ರೋಡು, ಮೈಸೂರು ರೋಡ್ ಎಲ್ಲ ಕಡೆ ವ್ಯಾಪಾರ ಮಾಡ್ತಿದ್ದಾರಂತೆ. ಆಲ್ರೆಡಿ ನಾವು ಫುಡ್ ಸೇಫ್ಟಿ ಆಫೀಸರ್ಗೆ ಕಂಪ್ಲೇಂಟ್ ಮಾಡಿ, ನಮ್ಮ ಏರವಳ್ಳಿ ವಾರ್ಡ್ ಇನ್ಸ್ಪೆಕ್ಟರ್ಗೆ ಕಂಪ್ಲೇಂಟ್ ಅನ್ನು ಮಾಡಿ, ಆಲ್ರೆಡಿ ಪೊಲೀಸ್ ಸ್ಟೇಷನ್ ಇಂದ ಡಿಪಾರ್ಟ್ಮೆಂಟ್ ಅವರು ಬಂದಿದೆ. ವೆಹಿಕಲ್ ಅನ್ನ ಸೀಸ್ ಮಾಡಿ ತಗೊಂಡೋಗ್ತಿದ್ದಾರೆ. ದಯಮಾಡಿ ಆರೋಗ್ಯ ಜನಗಳಿಗೆ ತುಂಬಾ ಮುಖ್ಯ ಆಗ್ತದೆ. ಈ ತರ ಏನೇನೋ ತಗೊಬಂದು ಮಣ್ಣು ಕಲ್ಲನ್ನೆಲ್ಲ ತಿನ್ನಿಸ್ತಾರೆ ಅಂದ್ರೆ ದಯಮಾಡಿ ಜನತೆ ಎಚ್ಚೆತ್ಕೋಬೇಕು. ಇದನ್ನೆಲ್ಲ ದಯಮಾಡಿ ಯಾರು ತಗೊಳ್ಬೇಡಿ. ದಯಮಾಡಿ ಯಾವ್ದಾದ್ರು ವಿಡಿಯೋ ನೋಡ್ತೀರಾ, ದಯಮಾಡಿ ಈ ವಿಡಿಯೋನ ಶೇರ್ ಮಾಡಿ, ಜನಗಳಿಗೆ ಜಾಸ್ತಿ ತಲುಪ್ತೇ ಇದು. ಈ ತರ ಏನೇ ಒಂದು ಬಂದರೂ ಕೂಡ ದಯಮಾಡಿ ಯಾರು ಕೂಡ ತಗೊಳ್ಬೇಡಿ. ಆಲ್ರೆಡಿ ಎಲ್ಲ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಆಗಿದೆ. ದೊಡ್ಡ ಆಫೀಸರ್ಗಳು ಸೀಸ್ ಮಾಡಿ ಅಂತ ಮಾಹಿತಿ ಕೊಟ್ಟಿದ್ದಾರೆ, ಸೀಸ್ ಮಾಡ್ತಿದ್ದಾರೆ. ಈ ಕಲ್ಲಿನ ಉಪ್ಪಿನ ಈ ಬಂಡೆ ಆಕಾರ ಏನಿದೆ, ಈ ತರ ಏನಾದ್ರು ನಿಮ್ಮ ಆಸುಪಾಸು ಹಳ್ಳಿ, ಗ್ರಾಮಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಏನಾದ್ರು ಬಂತು ಅಂದ್ರೆ ನಿಮ್ಮ ಸ್ಥಳೀಯ ಪ್ರಾಧಿಕಾರಗಳಲ್ಲಿ ಯಾರು ಆಫೀಸರ್ಗಳು ಅಂತ ಬರ್ತಾರೆ ಅವ್ರಿಗೆ ದಯಮಾಡಿ ಕಂಪ್ಲೇಂಟ್ಗಳನ್ನ ಮಾಡಿಬಿಟ್ಟು, ಸ್ಥಳೀಯ ಪ್ರಾಧಿಕಾರದಲ್ಲಿ ಏನು ಜ್ಯೂರಿಸ್ಡಿಕ್ಷನ್ ಆಫೀಸ್ ಬರುತ್ತೆ, ಸ್ಟೇಷನ್ ಬರುತ್ತೆ, ಕಂಪ್ಲೇಂಟ್ ಮಾಡಿಬಿಟ್ಟು ವೆಹಿಕಲ್ಗಳನ್ನ ಸೀಸ್ ಮಾಡಿ ನಮ್ಮ ಕರ್ನಾಟಕದ ಜನತೆಯ ಯೋಗಕ್ಷೇಮ ಕಾಪಾಡ್ಕೊಳ್ಳೋದಕ್ಕೆ ನಾವು ಮುಂದಾಗಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ ಸ್ನೇಹಿತರೆ.